Hi dear students, I am your Sundar sir. ಸ್ಲೋ ಲರ್ನರ್ಸ್ಗೋಸ್ಕರ ಈ ಒಂದು ಆರ್ಟಿಕಲ್ಸ್ ಈ ಟಾಪಿಕ್ನ ಬಗ್ಗೆ ಮಾಡಿರ್ತಕ್ಕಂತಹ ವಿಡಿಯೋ ಹಾಗೂ ಇದು ರಿವಿಷನ್ ಕೂಡ ಆಗುತ್ತೆ. ಆರ್ಟಿಕಲ್ಸ್ ಅಂತಂತಂದರೆ ಇದರಲ್ಲಿ ಎರಡು ಟೈಪ್ ಇದೆ, ಡೆಫಿನೆಟ್ ಆರ್ಟಿಕಲ್ಸ್ ಆ್ಯಂಡ್ ಇಂಡೆಫಿನೆಟ್ ಆರ್ಟಿಕಲ್ಸ್ ಅಂತೇಳಿ. ಡೆಫಿನೆಟ್ ಅಂತಂತಂದರೆ ಪರ್ಟಿಕ್ಯುಲರ್ಲಿ ಇಂಥದ್ದೇ ಅಂತ ಸ್ಪೆಸಿಫಿಕ್ಕಾಗಿ ಹೇಳ್ತಕ್ಕಂತಹ ಆರ್ಟಿಕಲ್ಸ್. ದ ಬಾಯ್ಸ್, ದ ಗರ್ಲ್, ಇದೇ ಹುಡುಗಿ, ಇದೇ ಹುಡುಗರು ಅಂತನ್ನುವಾಗ. ಬಟ್ ವೆನ್ ಇಟ್ ಕಮ್ಸ್ ಟು ಇಂಡೆಫಿನೆಟ್ ಆರ್ಟಿಕಲ್ಸ್ ಅಂತಂದಾಗ ಅ ಪೆನ್, ಅ ಟೇಬಲ್ ಅಂತ. ಅ ಪೆನ್ ಅಂತಂದರೆ ಯಾವುದಾದ್ರೂ ಆಗ್ಬೋದು, ಆ ಟೇಬಲ್ ಯಾವುದಾದ್ರೂ ಎನಿ ಟೇಬಲ್ ಆಗ್ಬೋದು. ಸೊ ಇಂಥದೇ ಪೆನ್ ಅನ್ನುವಾಗ ದ ಪೆನ್, ದ ಟೇಬಲ್ ಬರುತ್ತೆ. ಸೊ ದ್ಯಾಟ್ ಇಲ್ಲಿ ಇಂಡೆಫಿನೆಂಟ್ ಆಗಿರ್ತಕ್ಕಂಥ ವಸ್ತುಗಳು ಮತ್ತು ಇನ್ನೊಂದು ಕಂಡೀಷನ್ನು ಸಿಂಗ್ಯುಲರ್ ಇರ್ತಕ್ಕಂಥದ್ದು. ಇದಿಷ್ಟು ತುಂಬ ಸಿಂಪಲಾಗಿ ತಿಳ್ಕೊಳ್ತಕ್ಕಂಥದ್ದು. ನೆಕ್ಸ್ಟು ನಾನೀಗ ನೆಕ್ಸ್ಟ್ ಹೇಳ್ತಕ್ಕಂತಹ ಮೆಥಡ್ ಏನಪ್ಪ ಅಂದರೆ ಫಿಲ್ಟ್ರ್ ಮೆಥಡ್. ಇದು ಹೇಗೆ ಅಂದರೆ ಯಾವ ಸಂದರ್ಭದಲ್ಲಿ ಯಾವ ಆರ್ಟಿಕಲ್ಗಳನ್ನು ಬಳಸಬಹುದು ಮತ್ತು ಯಾವ ಆರ್ಟಿಕಲನ್ನು ಬಳಸಬಾರದು, ಹಾಗೂ ಆ ಒಂದು ಆನ್ಸರ್ ಅಪ್ರೋಚಿಂಗ್ ಆಗಬೇಕಾದ್ರೆ ಯಾವ ಒಂದು ಆರ್ಟಿಕಲ್ ಬರೋದಿಲ್ಲ ಅಂತ ಗೊತ್ತಾದಾಗ ಇನ್ ರಿಮೈನಿಂಗ್ ಟು ಅದರಲ್ಲಿ ಯಾವುದು ಅನ್ನೋದೇಳಿ ಚಾಯ್ಸ್ ಮಾಡಲಿಕ್ಕೆ ಸರಿಯಾಗುತ್ತೆ. ಈ ಒಂದು ಆಧಾರದ ಮೇಲೆ ಈ ರೀತಿ ಒಂದು ರಿವಿಷನ್ ಹಾಗೂ ಸಿಂಪಲ್ ವಿಡಿಯೋವನ್ನು ಮಾಡಿರ್ತಕ್ಕಂಥದ್ದು. ಈಗ ನೋಡಿ, ಯಾವುದೇ ಒಂದು ಸೆಂಟೆನ್ಸ್ನಲ್ಲಿ ಅಂದರೆ ಆರ್ಟಿಕಲ್ಸ್ನ ಫೈಂಡ್ ಔಟ್ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ನಲ್ಲಿ ಇಂದ ಡ್ಯಾಶ್ ಕೊಟ್ಟಿರ್ತಾರೆ, ತದನಂತರ ಒಂದು ವರ್ಡ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲೊಂದು ಸೆಂಟೆನ್ಸ್, ಇಟ್ ಈಸ್ ಡ್ಯಾಶ್ ಆ್ಯಪಲ್ ಅಂತ. ಇದು ದಿಸ್ ಒಂದು ಸೆಂಟೆನ್ಸು. ಇದನ್ನು ಗೆಸ್ ಮಾಡಬೇಕಾದ್ರೆ ಯಾವ ಆರ್ಟಿಕಲ್ನ ಬಳಸಬೇಕು ಅನ್ನೋದಾದರೆ ನಿಮಗೆ ಫಸ್ಟು ಆಲ್ಫಾಬೆಟ್ ಬಗ್ಗೆ ಗೊತ್ತಿರಬೇಕು. ಅದರಲ್ಲಿ AEIOU ಈ ಒಂದು ಲೆಟರ್ಗಳಿದ್ದರೆ ಇವುಗಳನ್ನು ವೋವೆಲ್ಸ್ ಅಂತ ಕರಿತೀವಿ. ಇವುಗಳನ್ನು ಬಿಟ್ಟು ಇನ್ನೆಲ್ಲದನ್ನೂ ಸಹ BCD FGH ಈ ರೀತಿ ಎಲ್ಲ ಲೆಟರ್ಗಳನ್ನು ಸಹ ಕಾನ್ಸೊನೆಂಟ್ಸ್ ಅಂತ ಕರಿತೀವಿ. ಕನ್ನಡದಲ್ಲಿ ಹೇಗೆ ಸ್ವರಗಳು, ವ್ಯಂಜನಗಳು ಅಂತಿದೆಯೋ ಅದರ ಆಧಾರದ ಮೇಲೆ. ಆದರೆ ಆರ್ಟಿಕಲ್ ಬಗ್ಗೆ ಇನ್ನೊಂದು ನೀವು ತಿಳ್ಕೊಂಡಿರ್ಬೇಕಂಥದ್ದು, AEIOU ಇದ್ದ ತಕ್ಷಣಕ್ಕೇ ಎ ಹಾಕಿ, ಆ್ಯನ್ ಹಾಕಿ, ಅಲ್ಲಿ ಎಸ್ಪೆಷಲಿ ಆ್ಯನ್ ಹಾಕಿ ಅಂತಕ್ಕಂಥ ನಿಯಮವನ್ನು ಸಾಮಾನ್ಯರಿಗೆ ತಿಳಿಸಿರ್ತಾರೆ. ಅದು ತಪ್ಪು. ಇಲ್ಲಿ ಆಧಾರ ಮಾಡಬೇಕಾಗಿರ್ತಕ್ಕಂಥದ್ದು ಪ್ರೊನೌನ್ಸಿಯೇಷನ್ನ. AEIOU ಲೆಟರ್ ಇದೆ ಅಂದಿದ್ದ ತಕ್ಷಣಕ್ಕೆ ಹಾಕುವಾಗಿಲ್ಲ. ಅದಕ್ಕೆ ಸ್ಥಳೀಯವಾಗಿ ಪ್ರೊನೌನ್ಸಿಯೇಷನ್ನ ಬಗ್ಗೆ ಸ್ವಲ್ಪ ಅಂದರೆ ಹೆಚ್ಚು ಓದು, ಅದನ್ನು ಲಿಸನಿಂಗ್ ಮಾಡಿರ್ತಕ್ಕಂಥಾಗ ಮಾತ್ರ ಅದು ತಿಳ್ಕೊಬೋದು. ಜೊತೆಗೆ ಹೆಚ್ಚು ಬಳಕೆಯಲ್ಲಿದ್ದಾಗ ಮಾತ್ರ ತುಂಬ ಈಸಿಯಾಗಿ ಗೊತ್ತಾಗುತ್ತೆ. ಅದಕ್ಕೆ ಅಂತ ಯಾವುದೇ ರೂಲ್ಸ್ಗಳಿಲ್ಲ. ಸೊ ಇಲ್ಲಿ ಇಟ್ ಈಸ್ ಡ್ಯಾಶ್ ಎನ್ ಆಪಲ್ ಅಂತಿದೆ. ಸೊ ನೀವು ಡ್ಯಾಶ್ ಆದ ನಂತರ ಇರ್ತಕ್ಕಂಥ ವರ್ಡ್ನ ಫಸ್ಟ್ ಲೆಟರ್ ನೋಡಬೇಕು, ಅದು ಎ ಇದೆ. ಸೊ ದಟ್ ಅಲ್ಲಿ AEIOU ಅಂತಾಯಿತು. ನಂತರದಲ್ಲಿ ಎರಡನೇ ಸೆಂಟೆನ್ಸ್, ಈಸ್ ಡ್ಯಾಶ್ ಬಾಯ್ ಅಂತಿದೆ. ಈ ವರ್ಡ್ನಲ್ಲಿ ಫಸ್ಟ್ ಲೆಟರ್ ಇದೆ, ಅದು B ಇದೆ. B ಅಂತಕ್ಕಂಥದ್ದು ಇಲ್ಲಿ ಕಾನ್ಸೊನೆಂಟ್ಸ್. ಕಾನ್ಸೊನೆಂಟ್ಸ್ ಅಂತಂದರೆ AEIOU ಬಿಟ್ಟು ಉಳಿದ ಎಲ್ಲದೂ ಸಹ ಕಾನ್ಸೊನೆಂಟ್ಸ್ ಆಗಿರುತ್ತೆ. ಸೊ ಈಗ ಇಲ್ಲಿ ಸಾಮಾನ್ಯವಾಗಿ ಕಾನ್ಸೊನೆಂಟ್ಸ್ ಅಂದರೆ BCD ಈ ರೀತಿ ಲೆಟರ್ಗಳು ಬಂದಾಗ ಇದರಲ್ಲಿ ಸಾಮಾನ್ಯವಾಗಿ ಆ್ಯನ್ ಬರೋದೇ ಇಲ್ಲ. ಇದು ಒಂದು ಟಿಪ್ಸಾಗಿ ತೊಗೋಬೋದು. ಡ್ಯಾಶ್ನ ನಂತರ AEIOU ಬಿಟ್ಟು ಉಳಿದದ್ದು ಬಂತು ಅಂದರೆ ಆ್ಯನ್ ಬರೋದಿಲ್ಲ. ಇದು ಒಂದು ಟಿಪ್ಸು. ಸೂಪರ್ಲೇಟಿವ್ ಡಿಗ್ರೀಸ್ ಅಂದರೆ ನೀವು ತಿಳ್ಕೋಬೇಕು ಅನ್ನೋದಾದರೆ ಆ ಡ್ಯಾಶ್ನ ನಂತರದ ವರ್ಡು EST ವರ್ಡ್ ಅಟ್ಯಾಚ್ ಆಗಿರುತ್ತೆ. ಇದೊಂದು ಟಿಪ್ಸು. ಈಗ ಬೆಸ್ಟ್ ಗರ್ಲ್ ಅಂತ ಇರುತ್ತೆ. ಈ ಬೆಸ್ಟ್ ಗರ್ಲ್ ಇಲ್ಲಿ BEST ಇದೆ, ಆವಾಗ ಅದರಿಂದ ದ ಬೆಸ್ಟ್ ಗರ್ಲ್ ಹಾಕಬೇಕು. ಡ್ಯಾಶ್ ಬೆಸ್ಟ್ ಸ್ಕೂಲ್, ದ ಬೆಸ್ಟ್ ಸ್ಕೂಲ್. ನೆಕ್ಸ್ಟ್ ಈ ವರ್ಡ್ ಗಮನಿಸಿ, ಟಾಲೆಸ್ಟ್ ಬಿಲ್ಡಿಂಗ್ ಅಂತ. ಟಾಲೆಸ್ಟ್ ಅಂತಂದಾಗ ನೋಡಿ EST ಇದೆ, ಇಂಥ ಸಂದರ್ಭ ಹಿಂದೆ ದ ಬಳಸ್ತೀವಿ. ಅದೇ ರೀತಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಮೋಸ್ಟ್ ಅಂತ ಬಂತಂಥ ಸಂದರ್ಭದಲ್ಲೂ ಸಹ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ ಬಳಸ್ತೀವಿ. ಅದೇ ರೀತಿ ದಿ ಸಿಲಿಯೆಸ್ಟ್ ಜೋಕ್ ಅಂತಿದೆ, ದ ಸಿಲಿಯೆಸ್ಟ್ ಜೋಕ್ ಆಗುತ್ತೆ, ಅಂದರೆ ಅದರಿಂದ ದ ಬರುತ್ತೆ. ನಂತರದಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮೌಂಟೇನ್ ರೇಂಜಸ್ ಅಂತ. ಯಾವುದೋ ಪರ್ವತ ಶ್ರೇಣಿಗಳು ಅವುಗಳಿಗೆ ಸಂಬಂಧಪಟ್ಟಂತಿದ್ದರೆ ಅದರ ಹಿಂದೆಯೂ ಸಹ ದ ಬರುತ್ತೆ. ವೆಸ್ಟರ್ನ್ ಘಾಟ್ಸ್, ಪಶ್ಚಿಮ ಘಟ್ಟಗಳು ಅಂತ ಹೇಳ್ತೀವಿ, ಅದು. ನೆಕ್ಸ್ಟು ದ ವೆಸ್ಟರ್ನ್ ಘಾಟ್ಸ್ ಆಗುತ್ತೆ. ಡ್ಯಾಶ್ ಆಲ್ಪ್ಸ್, ಆಲ್ಪ್ಸ್ ಪರ್ವತಗಳು ಅಂತ ಹೇಳ್ತೀವಲ್ಲ ಅದನ್ನು ದ ಆಲ್ಪ್ಸ್. ನೆಕ್ಸ್ಟು ದ ವಿಂಧ್ಯಾಸ್,
ವಿಂಧ್ಯ ಪರ್ವತಗಳಂತೆ ದ ವಿಂಧ್ಯಾಸ್. ಸೊ ಇದೇ ರೀತಿ ಪರ್ವತಗಳ ಶ್ರೇಣಿ ಹಿಂದ್ಗಡೆ ಸಹ ದ ಬರುತ್ತೆ. ನೆಕ್ಸ್ಟು ನೇಮ್ ಆಫ್ ದಿ ಪ್ಲೇಸಸ್, ಅದು ಕೆಲವೊಂದು ಇದಾಗಿ ಯುನೈಟೆಡ್ ಆಗಿರ್ತಕ್ಕಂತಹ ಮತ್ತು ಐಲ್ಯಾಂಡ್ ಆಗಿರ್ತಕ್ಕಂಥ ಪದಗಳು ಬರುತ್ತೆ. ವಿಶೇಷವಾಗಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ಅದ್ರ ಶಾರ್ಟ್ ಫಾರ್ಮ್ USA ಅಂತ ಕರಿತೀವಿ. ಆದರೆ ಅದನ್ನು ಬರೆಯುವಾಗ ದ USA ಅಥವಾ ದ ಯುನೈಟೆಡ್ ನೇಷನ್ ಸ್ಟೇಟ್ಸ್ ಆಫ್ ಅಮೇರಿಕಾ. ನೆಕ್ಸ್ಟ್ ಅದೇ ಥರ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಅಂತ ಇದೆ, ಇದು ಐಲ್ಯಾಂಡ್ನ ಸಮೂಹ. ಸೊ ದಟ್ ದ ಅಂಡಮಾನ್ ಆ್ಯಂಡ್ ನಿಕೋಬಾರ್, ಇಲ್ಲಿ ದ ಬರೀಬೇಕು. ನೆಕ್ಸ್ಟ್ ಯುನೈಟೆಡ್ ಕಿಂಗ್ಡಮ್, ಇಂಗ್ಲೆಂಡ್ ಅಂತ ಏನು ಕರಿತೀವಿ ಅದರದ್ದು. ಸೊ ಅದರಿಂದ ದ ಯುನೈಟೆಡ್ ಕಿಂಗ್ಡಮ್ ಆಗುತ್ತೆ. ನೆಕ್ಸ್ಟು ಒಂದು ಹೌಸ್ ಇನ್ ಪರ್ಟಿಕ್ಯುಲರ್ ಅಂತೇಳಿ, ಅಂದರೆ ಯಾವುದೇ ಒಂದು ವಸ್ತುವನ್ನು ಪರ್ಟಿಕ್ಯುಲರಾಗಿ ಇದೆ ಅಂತ ಹೇಳುವಾಗ ಫಸ್ಟು ರೆಫರೆನ್ಸಲ್ಲಿ ಅದನ್ನು ಯಾವುದೋ ಒಂದು ವಸ್ತು ಅಂತೇಳಿ ನಂತರ ಅದೇ ವಸ್ತು ಬಗ್ಗೆ ಮಾತನಾಡುವಾಗ ದ ಆಗುತ್ತೆ. ಸೇ ಫಾರ್ ಎಕ್ಸಾಂಪಲ್ ಕಿಂಗ್ ಅಂತ ಇರುತ್ತೆ. ಈ ಕಿಂಗ್ ಅನ್ನುವಾಗ ಒನ್ಸ್ ಅಪಾನ್ ಎ ಟೈಮ್ ಅ ಕಿಂಗ್ ಲಿವ್ಡ್ ಇನ್ ಎ ಕಿಂಗ್ಡಮ್. ನೋಡಿ, ಒಬ್ಬ ಕಿಂಗ್ ವಾಸವಾಗಿದ್ದ ಅಂತೇಳಿ. ಮತ್ತು ಅದೇ ಕಿಂಗ್ನ ಬಗ್ಗೆ ಮಾತನಾಡುವಾಗ ದ ಕಿಂಗ್ ವೆಂಟ್ ಟು ದಿ ಫಾರೆಸ್ಟ್. ನೋಡಿ, ಸೇಮ್ ವರ್ಡ್ ಇದು, ಕಿಂಗ್ ಅಂತಕ್ಕಂಥದ್ದು. ಆದರೆ ಇಲ್ಲಿ ತೊಗೊಂಡಿದೆ, ಇಲ್ಲಿ ದ ತೊಗೊಂಡಿದೆ. ರೀಸನ್ ಏನಪ್ಪ ಅಂದರೆ ಫಸ್ಟು ಆ ಕಿಂಗನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ, ಒಬ್ಬ ರಾಜನಿದ್ದೇನೋ ಅನ್ನೋವಾಗ. ಅದೇ ರೀತಿ ಸೆಕೆಂಡ್ ಒನ್ ಅದ್ರ ಬಗ್ಗೆನೇ ಕಂಟಿನ್ಯೂ ಮಾಡುವಾಗ ಪರ್ಟಿಕ್ಯುಲರ್ ಆಗಿ ಮಾಡ್ತೀವಿ. ಸೊ ದಟ್ ಇದನ್ನು ಡೆಫಿನೆಟ್ ಆರ್ಟಿಕಲ್ಸ್ ಆಗಿರುತ್ತೆ. ವೆರಿ ಫಸ್ಟು ಇಂಡೆಫಿನೆಟ್ ಆಗಿರುತ್ತೆ. ಸೊ ಇದು ಒಂದು ಟಿಪ್ಸ್, ಇದನ್ನು ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ನಂತರದಲ್ಲಿ ಅವುಗಳ ಬಗ್ಗೆ ನನ್ನ ನೋಟ್ಸಲ್ಲಿ ನೀವು ರೆಫರ್ ಮಾಡ್ಕೋಬೋದು. ಇದು ರಿವಿಷನ್ ಮಾತ್ರ ಮಾತಾಡ್ತಕ್ಕಂಥದ್ದು. ಅಂದರೆ ಈಗ ಮೆಂಬರ್ ಆಫ್ ಕ್ಲಾಸಸ್ ಇರುತ್ತೆ. ಉದಾಹರಣೆಗೆ ಟು ರೆಫರ್ ಟು ದ ಆಲ್ ಮೆಂಬರ್ಸ್ ಆಫ್ ಗ್ರೂಪ್ ಅಥವಾ ಕ್ಲಾಸ್ಗಳನ್ನು ರೆಫರ್ ಮಾಡಲಿಕ್ಕೆ. ಇಲ್ಲಿ ಪೂರ್ ಬಡವರ ವರ್ಗ, ಓಲ್ಡ್ ವಯಸ್ಸಾದವರು, ರಿಚ್ ಸಾಹುಕಾರ, ಈ ರೀತಿ ಗ್ರೂಪ್ಗಳನ್ನು ರೆಪ್ರೆಸೆಂಟ್ ಮಾಡೋದರಿಂದ ದ ಪೂರ್, ದ ಓಲ್ಡ್, ದ ರಿಚ್ ಅಂತೇಳಿ ಬರೀತಕ್ಕಂಥದ್ದು. ಸೊ ಅದೇ ರೀತಿ ಒಂದು ಎಲ್ಲೆಲ್ಲಿ ಬಳಸಬಾರ್ದು ಇದನ್ನು ದ ಅನ್ನೋದಕ್ಕೆ ಒಂದು ಹೇಳೋದಾದರೆ, ಒಂದು ಪ್ರಾಪರ್ ಮತ್ತು ಅಬ್ಸ್ಟ್ರಾಕ್ಟ್ ನೌನ್ಗಳು ಮತ್ತು ಮೆಟೀರಿಯಲ್ ಮತ್ತು ಗೇಮ್ಸ್ಗಳಿಂದ ಬಳಸಬಾರ್ದು. ಈಗ ಇಂಡಿಯಾ ಈಸ್ ಎ ಗ್ರೇಟ್ ಕಂಟ್ರಿ ಅಂತಿದೆ, ಇಲ್ಲಿ ಇದು ಪ್ರಾಪರ್ ನೌನ್. ಇಲ್ಲಿ ಹಿಂದೆ ದ ಇಂಡಿಯಾ ಅಂತ ಬಳಸೋಗಿಲ್ಲ. ಅಂದರೆ ಎಲ್ಲಿ ಬಳಸಬಾರ್ದು ಅಂತಕ್ಕಂಥದ್ದು ಒಂದು ವಿಶೇಷವಾದ ಕೇಸು. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಈಗ ಬ್ಯೂಟಿ ಈಸ್ ಅಡ್ಮೈರ್ಡ್ ಬೈ ಆಲ್ ಅಂತಿದೆ. ಬ್ಯೂಟಿ ಅಂತಕ್ಕಂಥದ್ದು ಅಬ್ಸ್ಟ್ರಾಕ್ಟ್ ನೌನ್ಸ್ ಇದು. ಓಕೆ, ಹಾಗಾಗಿ ಇದರಿಂದ ದ ಬರೋದಿಲ್ಲ. ಈಗ ಪ್ಲಾಟಿನಮ್ ಈಸ್ ಕಾಸ್ಟ್ಲಿ ಮೆಟಲ್. ಪ್ಲಾಟಿನಮ್ ಅಂತಕ್ಕಂಥದ್ದು ಕಾಸ್ಟ್ಲಿ ಮೆಟಲ್ ಅನ್ನುವಾಗ ಇದರಿಂದ ದ ಬಳಸೋಂಗಿಲ್ಲ, ಯಾಕೆಂದರೆ ಅದು ಮೆಟೀರಿಯಲ್ ನೌನ್. ಅದೇ ರೀತಿ ಗೇಮ್ಗಳಿಂದ ವಿ ಪ್ಲೇ ಕ್ರಿಕೆಟ್ ಅಂತ ಹೇಳ್ಬೋದು, ವಿ ಪ್ಲೇ ದ ಕ್ರಿಕೆಟ್ ಅಂತ ಬಳಸಬಾರ್ದು. ಸೊ ಇದು ಸ್ಪೆಷಲ್ ಕೇಸು, ಇದನ್ನು ವಿಶೇಷವಾಗಿ ನೆನಪಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು. ನಂತರ ರೇಡಿಯೋ ಹಿಂದೆ ಬಳಸುವಾಗ ಅದರಿಂದ ದ ಬಳಸಬೇಕಂದ್ರೆ ವಿ ಲಿಸನ್ ಟು ಡ್ಯಾಶ್ ರೇಡಿಯೋ, ವಿ ಲಿಸನ್ ಟು ದ ರೇಡಿಯೋ. ಅದೇ ರೀತಿ ಟೆಲಿವಿಷನ್ ಹಿಂದೆ ಬಳಸುವಾಗ ದ ಬಳಸಲೇಬಾರ್ದು, ವಿ ವಾಚ್ ಟೆಲಿವಿಷನ್. ನೆಕ್ಸ್ಟು ನಂತರ ಪ್ರಿಫರ್ ಟು ದ ಓಲ್ ಫ್ಯಾಮಿಲಿಯನ್ನು ರೆಫರ್ ಮಾಡುವಾಗ, ಸೇ ಫಾರ್ ಎಕ್ಸಾಂಪಲ್ ಇನ್ ಹಿಸ್ಟ್ರಿ ವೆನ್ ಇಟ್ ಕಮ್ಸ್ ಟು ಒಂದು ಸಾಮ್ರಾಜ್ಯದ ಆಳ್ವಿಕೆಗಾರರಿರ್ತಾರೆ, ಅವರನ್ನು ರೆಪ್ರೆಸೆಂಟ್ ಮಾಡುವಾಗ, ಈಗ ಗುಪ್ತರು, ಮೊಘಲರು, ಕುಶಾನರು ಅಂತ ಹೇಳ್ತಾರೆ. ಅದೇ ರೀತಿ ಇಂಗ್ಲೀಷಲ್ಲಿ ಮಾಡುವಾಗ ದ ಮುಘಲ್ಸ್, ದ ಗುಪ್ತಾಸ್, ದ ಕುಶಾನ್ಸ್ ಅಂದರೆ ಅವರಿಂದ ದವನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ಬಳಸಲೇಬೇಕಾಗಿರ್ತಕ್ಕಂಥದ್ದು. ಸೊ ಅದೇ ರೀತಿ ಲ್ಯಾಂಗ್ವೇಜ್ಗಳ ಹಿಂದೆ ಈಸ್ ಲರ್ನಿಂಗ್ ಇಂಗ್ಲೀಷ್ ಸರಿ, ಆದರೆ ಈಸ್ ಲರ್ನಿಂಗ್ ದ ಇಂಗ್ಲೀಷ್ ಈ ರೀತಿ ಬರಲ್ಲ, ಈ ಲರ್ನಿಂಗ್ ದ ಕನ್ನಡ ಈ ರೀತಿ ಬರೋದಿಲ್ಲ. ಅಂದರೆ ನಾಟ್ ಯೂಸ್ಡ್ ದಾವನ್ನು ಬಳಸ್ತಿರ್ತಕ್ಕಂಥ ಸಂದರ್ಭ. ಅಂದರೆ ಹಿಸ್ಟಾರಿಕಲ್ ಈವೆಂಟ್ಗಳು ಬರುತ್ತೆ, ರಿಪಬ್ಲಿಕ್ ಡೇ, ಇಂಡಿಪೆಂಡೆನ್ಸ್ ಡೇ, ನೋಡಿ ಅವುಗಳ ಹಿಂದೆ ಎಲ್ಲ ಸಹ ದಾವನ್ನು ಬಳಸಬೇಕು. ಆಮೇಲೆ ಟ್ರೈನ್ ಹೆಸರುಗಳು, ಡ್ಯಾಶ್ ಟಿಪ್ಪು ಎಕ್ಸ್ಪ್ರೆಸ್, ದ ಟಿಪ್ಪು ಎಕ್ಸ್ಪ್ರೆಸ್, ರಾಜಧಾನಿ ಎಕ್ಸ್ಪ್ರೆಸ್, ದ ರಾಜಧಾನಿ ಎಕ್ಸ್ಪ್ರೆಸ್ ಈ ರೀತಿ ಬಳಸ್ತಕ್ಕಂಥದ್ದು. ನೆಕ್ಸ್ಟು ಯಾವ್ಯಾವ ಸಂದರ್ಭದಲ್ಲಿ ಎಯನ್ನು ಬಳಸಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂಥ ಒಂದು ಕೆಲವು ಟಿಪ್ಸ್ಗಳನ್ನು ಎಕ್ಸಾಂಪಲ್ಸ್ ಮೂಲಕ ನೋಡಿ. ಡ್ಯಾಶ್ ಲಿಟ್ಲ್ ಅಂತಿದೆ, ಇಲ್ಲಿ ಕಾನ್ಸನೆಂಟ್, ಸೊ ದಟ್ ವಿ ಯೂಸ್ ಆ ಲಿಟ್ಲ್. ಡ್ಯಾಶ್ ಫ್ಯೂ, ಇಲ್ಲಿ ಕಾನ್ಸನೆಂಟ್ ಎಫ್ ಇದೆ, ಅ ಫ್ಯೂ. ಅದೇ ರೀತಿ ಸಚ್, ಅ, ವಾಟ್, ಎ. ನೆಕ್ಸ್ಟು ಡ್ಯಾಶ್ ಬುಕ್, ಅ ಬುಕ್. ಡ್ಯಾಶ್
ಈಗಲ್. ಇದು ವಿಶೇಷವಾದದ್ದು, ಪ್ರೊನೌನ್ಸಿಯೇಷನ್ ಬೇಸ್ ಮೇಲೆ ನೆನ್ಪಿಟ್ಕೊಳ್ಳಿ. ಡ್ಯಾಶ್ ನ್ಯೂ ಮೂವಿ, ಆ ನ್ಯೂ ಮೂವಿ. ಇಲ್ಲಿ ಮೂವೀಸ್ ಅಂತ ಇದ್ದಿದ್ದೆ, ಅದರಲ್ಲಿ ಏನು ಬರ್ತಾಯಿಲ್ಲ, ಏನೂ ಬರ್ತಾಯಿಲ್ಲ, ಆ ರೀತಿ ಅದನ್ನು ನೆನ್ಪಿಟ್ಕೊಳ್ಳಿ. ಡ್ಯಾಶ್ ಕಪ್ ಆಫ್ ಟೀ, ಆ ಕಪ್ ಆಫ್ ಟೀ. ಅದೇ ರೀತಿ 100 rupees, a 100 rupees note. ಅದೇ ರೀತಿ a habit, a hotel, a horse, a humorous, a human being, a humble. ಇದಿಷ್ಟು ಸಹ ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ಓವೆಲ್ಸ್ ಜೊತೆಗೆ ಕನ್ಫ್ಯೂಷನ್ ಮಾಡ್ತಕ್ಕಂಥದ್ದು. ಇದನ್ನು ವಿಶೇಷವಾಗಿ ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು. ನಂತರದಲ್ಲಿ ನಮಗೆ ಹೇಳ್ದಂಗೆ ಎ ಇ ಐ ಒ ಯು ಇವುಗಳಿದ್ರೇ ಹ್ಯಾನ್ ಹಾಕಿ ಅಂತಕ್ಕಂಥ ಕೆಲವೊಂದು ಹೇಳಿಕೆಗಳಿರುತ್ತೆ, ಕೆಲವರು ತಿಳಿದೇ ಹೇಳಿರ್ತಾರೆ. ಈಗ ಅದನ್ನು ಏನು ಮಾಡಬೇಕು ಅಂತಂದರೆ, ಅದು ಆ ರೀತಿಯಲ್ಲ, ಅದು ಪ್ರೊನೌನ್ಸಿಯೇಷನ್ ಬೇಸ್ಡ್ ಅಂತಕ್ಕಂಥದ್ದು ನಾನು ಆಗಲೇ ಹೇಳಿದ್ದೀನಿ. ಆದರೆ ಎ ಇ ಐ ಒ ಯು ಇದ್ದಿದ್ದ ತಕ್ಷಣವೇ ಹ್ಯಾನ್ ಹಾಕಬೇಕು ಅಂತಕ್ಕಂಥದ್ದು ರೂಲ್ ಇಲ್ಲ. ಅದಕ್ಕೆ ಕೆಲವು ಉದಾಹರಣೆ, ಡ್ಯಾಶ್ ಯೂನಿಯನ್ ಅಂತಿದೆ. ಡ್ಯಾಶ್ ಯೂನಿಯನ್ ಅಂತಂದರೆ ಇದಕ್ಕೆ ಆ ಒಂದು ಡ್ಯಾಶಲ್ಲಿ ಫಿಲ್ ಮಾಡಬೇಕಾಗ್ತದನ್ನು ಎ ಯೂನಿಯನ್, ಯೂನಿವರ್ಸಿಟಿ, ಎ ಯೂನಿವರ್ಸಿಟಿ, ಯೂನಿಟ್, ಎ ಯೂನಿಟ್, ಡ್ಯಾಶ್ ಯುರೋಪಿಯನ್, ಎ ಯುರೋಪಿಯನ್, ಡ್ಯಾಶ್ ಯೂನಿಫಾರ್ಮ್, a uniform, dash useful, a useful, dash universal, a universal, dash united, a united, dash unicorn, a unicorn, dash utility, a utility, usual, a usual, unique, a unique. ನೀವು ಇಷ್ಟರಲ್ಲೂ ಗಮನಿಸಬೇಕಾಗಿರ್ತಕ್ಕಂಥದ್ದು ತುಂಬ ವಿಶೇಷವಾಗಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕನ್ಫ್ಯೂಸ್ ಮಾಡೋಕ್ಕೆ ಕೊಡಿಸ್ತಕ್ಕಂಥದ್ದು ಈ ಒಂದು ಲೆಟರ್ಗಳು ಬಹುತೇಕ ಕೊಟ್ಟಿರ್ತಾರೆ. ಇದು ತುಂಬ ವಿಶೇಷವಾಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಅದರಲ್ಲೂ ಯುರೋಪಿಯನ್, ಯೂನಿಯನ್, ಯೂನಿವರ್ಸಿಟಿ, ಯೂಸ್ಫುಲ್, ಯೂನಿವರ್ಸಲ್ ಇಂಥ ಪದಗಳು ಸಾಮಾನ್ಯ ಕನ್ಫ್ಯೂಸ್ ಮಾಡೋಕ್ಕೆ ಕೊಟ್ಟಿರ್ತಾರೆ. ಯೂಶಲಿ ಆ್ಯನ್ ಬಳಸ್ತಾರೆ ಅಂಥೇಳಿ, ಬಟ್ ಆ್ಯಕ್ಚುಲಿ ಇದಕ್ಕೆ ನಾನು ಹೇಳಿದ್ದೀನಿ ಹೇಗೆ ಪ್ರೊನೌನ್ಸಿಯೇಷನ್ ಬೇಸಿಸ್ ಮೇಲೆ ಅಂಥೇಳಿ. ಇದು ಒಂದು ಗುಂಪು, ಕೆಲವೊಂದು ಉದಾಹರಣೆ. ನೆಕ್ಸ್ಟು ಎಚ್ ಗ್ರೂಪು. ನಾನು ಮೊದಲೇ ಹೇಳಿದಂಗೆ ಎಚ್ ಬಂದಾಗ ಎ ಇ ಐ ಒ ಯು ಆ ಬೇಸಿಸ್ ಓವೆಲ್ ಸೌಂಡ್ ಬರುತ್ತಾ ಆ ರೀತಿ ಅಂತನ್ನು ಚೆಕ್ ಮಾಡ್ಕೋಬೇಕು. ಸ್ಟಾಪ್ ಆ್ಯಂಡ್ ಥಿಂಕ್. ಇವಾಗ 100 rupees ಅಂತಿದೆ. ಈಗ ಎ 100 rupees ಡ್ಯಾಶ್ ಹೋಲಿ ವಾಟರ್. ಇಲ್ಲಿ ಆ ಥರ ಸೌಂಡ್ ಬೇಸ್ ಮಾಡ್ತಾ ಇದ್ದೀವಿ ಹೊರತು ಆ ಅಲ್ಲ. ಆದರೆ ಆರ್ ಬಂದಾಗ ಆ್ಯನ್ ಆರ್, ಅಲ್ಲಿ ಆ್ಯನ್ ಬರುತ್ತೆ. ಹಾಗೆ ವಿಶೇಷವಾಗಿ ನೋಡಬೇಕು. ಡ್ಯಾಶ್ ಆರ್ಟ್ ಸೀಸನ್, ಎ ಆರ್ಟ್ ಸೀಸನ್. ನೆಕ್ಸ್ಟು ನಿಮ್ಗೆ ಇನ್ನೊಂದು ಕೆಲವೊಂದು ವಿಶೇಷವಾದಂತಹ ಎಕ್ಸಾಂಪಲ್ಗೆ ಆಲ್ರೆಡಿ ಹೇಳಿದ್ದೀನಿ. ಡ್ಯಾಶ್ ಕ್ಯಾಟ್ ಇದ್ದರೆ ಆ ಕ್ಯಾಟ್ ಬರುತ್ತೆ. ಡ್ಯಾಶ್ ಕ್ಯಾಟ್ಸ್ ಅಂತಿದ್ದರೆ ಇಲ್ಲಿ ಎ ಬರೋದಿಲ್ಲ, ಆ್ಯನೂ ಬರೋದಿಲ್ಲ, ಅದನ್ನು ಹೇಳಿದ್ದೀನಿ. ಕೆಲವೊಂದು ಬಾರಿ ಕರೆಕ್ಷನ್ಸ್ ಆಫ್ ಸೆಂಟೆನ್ಸಲ್ಲಿ ಈ ರೀತಿಯೇ ಕೊಟ್ಟಿರ್ತಾರೆ, ಎ ಕ್ಯಾಟ್ಸ್ ಅಂತಲೇ ಕೊಟ್ಟಿರ್ತಾರೆ. ಆವಾಗ ನೀವು ಅದನ್ನು ಎ ರಿಮೂವ್ ಮಾಡಬೇಕಾಗಿರುತ್ತೆ, ಅಂದರೆ ಅದನ್ನು ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ. ಇದೂ ಸಹ ಇಲ್ಲಿ ಸೇರಿಕೊಳ್ಳುತ್ತೆ. ಡ್ಯಾಶ್ ಬ್ರೈನ್, ಆ ಬ್ರೈನ್. ಡ್ಯಾಶ್ ಫಿಶ್, ಎ ಫಿಶ್. ಡ್ಯಾಶ್ ರ್ಯಾಬಿಟ್, ಎ ರ್ಯಾಬಿಟ್. ಡ್ಯಾಶ್ ಬಾಲ್ಸ್, ಇಲ್ಲಿ ಎ ಮತ್ತು ಆ್ಯನ್ ಬರೋದಿಲ್ಲ. ಡೆಫಿನೆಟಾಗಿ ಹೇಳುವಂಥ ಸಂದರ್ಭ ಬೇಕಾದ್ರೆ ದಾ ಬರುತ್ತೆ. ಇದಿಷ್ಟು ಸಹ ಆರ್ಟಿಕಲ್ಲಿ ಒಂದು ವಿಶೇಷತೆಗಳು. ನೆಕ್ಸ್ಟು ಇಲ್ಲಿ ಒಂದು ವಿಶೇಷ ನೋಡಿ, ಸಿಂಗ್ಯುಲರ್ ಕೌಂಟಬಲ್ ನೌನ್ಸ್ ಹಿಂದೆ ಬಳಸ್ತೀವಿ ನೋಡಿ. ಡ್ಯಾಶ್ ಆರ್ಸ್, ಎ ಹಾರ್ಸ್. ಡ್ಯಾಶ್ ಮಿನಿಟ್, ಅ ಮಿನಿಟ್. ಇದೆಲ್ಲ ಆಲ್ರೆಡಿ ನಿಮಗೆ ಹೇಳಿದ್ದೀನಿ ಎಕ್ಸಾಂಪಲ್ಲು. 10 rupees ಡ್ಯಾಶ್ ಕೆ ಜಿ. ದರ ಮತ್ತು ರೇಷಿಯೋ ಇವುಗಳನ್ನು ಬಳಸುವುದರಿಂದ ಎ ಬರುತ್ತೆ. ಡ್ಯಾಶ್ ಡೇ, ಆ ಡೇ. ನಂತರ ಸರ್ನೇಮ್ಗಳು, ಮಿಸ್ಟರ್ ನೆಹರು, ಮಿಸಸ್ ನಾಯ್ಡು. ಅದರಿಂದ ಎಲ್ಲ ಎ ಬಂದಿರತಕ್ಕಂಥದ್ದು ನೋಟ್ಸಲ್ಲಿ ರೆಫರ್ ಮಾಡಿ. ನೆಕ್ಸ್ಟು ವರ್ಡ್ ಬಿಗಿನ್ಸ್ ವಿತ್ ವೈ ಇದ್ದಾಗ ಎ ಯಂಗ್ ಮ್ಯಾನ್, ಎ ಯೂತ್, ಎ ಯೂನಿಟ್, ಎ ಯೂಸ್ಫುಲ್, ಎ ಆರ್ಸ್, ಎ ಹ್ಯೂಮನ್ ಬೀಯಿಂಗ್, ಎ ಹಾಕಿನ್ಸ್. ನೆಕ್ಸ್ಟ್ ವಿಶೇಷವಾಗಿ ನೆನ್ಪಿಟ್ಕೋಬೇಕಾಗಿರ್ತಕ್ಕಂಥದ್ದು, ಯಾವ ವರ್ಡ್ನ ಹಿಂದೆ ಆ್ಯನ್ ಬರುತ್ತೆ ಅಂತಕ್ಕಂಥದ್ದನ್ನು ನೀವು ತುಂಬ ಬಾರಿ ರಿಪಿಟೇಟಿವ್ ರೀಡಿಂಗಿಂದ, ರಿಪಿಟೇಟಿವ್ ಲಿಸನಿಂಗಿಂದ ತಿಳ್ಕೊಬೋದು. ಒಂದು ಉದಾಹರಣೆಗೆ ಕೆಲವೊಂದು ಲಿಸ್ಟ್ ಮಾಡಿದ್ದೀನಿ. ಡ್ಯಾಶ್ ಅಗ್ಲಿ, ಎನ್ ಅಗ್ಲಿ. ಡ್ಯಾಶ್ ಎಂಗ್, ಎನ್ ಎಂಗ್. ಡ್ಯಾಶ್ ಎಂಡ್, ಎನ್ ಎಂಡ್. ಡ್ಯಾಶ್ ಆನಿಯನ್, ಎನ್ ಆನಿಯನ್. ಡ್ಯಾಶ್ ಐಲ್ಯಾಂಡ್, ಎನ್ ಐಲ್ಯಾಂಡ್. ಡ್ಯಾಶ್ ಓಲ್ಡ್, ಎನ್ ಓಲ್ಡ್. ಡ್ಯಾಶ್ ಎಂ ಪಿ ನೋಡಿ. ಇಲ್ಲಿ ಈ ಒಂದು ಇದು ಕಾನ್ಸನೆಂಟ್ ಆದರೂ ಸಹ ಈ ಅಬ್ರಿವೇಷನ್ ಬರ್ತಕ್ಕಂಥದ್ದು ಎಂ ಪಿ,
NMP, ಡ್ಯಾಶ್ ಎಗ್, ಎನ್ ಎಗ್, ಆರೆಂಜ್, ಹಾನರ್, ಎನ್ಹಾನರ್ ಇದು ವಿಶೇಷವಾಗಿರ್ತಕ್ಕಂಥದ್ದು ಹೆಚ್ಚಿದ್ರೂ. ನೆಕ್ಸ್ಟ್ ಎನಾಂಕಲ್, ಎನಾಂಟ್, ನೆಕ್ಸ್ಟ್ ಎನಾಶ್, ಎನ್ ಇನ್ಸೆಕ್ಟ್, ಎನ್ ಈಗಲ್, ಎನ್ ಅರ್ಥಕ್ವ್ಯಾಕ್, ಎನ್ ಅಂಬ್ರೆಲಾ ಇದು ತುಂಬ ವಿಶೇಷವಾಗಿ ಕೇಳ್ತಕ್ಕಂಥದ್ದು. ಎನ್ ಇಂಕ್ ಬಾಟಲ್, ಎನ್ ಹಿಸ್ಟಾರಿಕಲ್ ಇದು ವಿಶೇಷವಾಗಿರ್ತಕ್ಕಂಥದ್ದು ಹೆಚ್ಚಿದೆ. ಎನ್ ಆಬ್ಜೆಂಟ್, ಎನ್ ಆರ್ಟಿಕಲ್, ಎನ್ ಆಬ್ಜೆಕ್ಟ್, ಎನ್ MBBS, ಎನ್ MBBS ಇಲ್ಲಿ ಹೇಳ್ದಂಗೆ MBBS ಆ ಥರ ಬರುತ್ತೆ. ಸೊ ದಟ್ ಇಲ್ಲಿ ಆ್ಯನ್ ಬಳಸುತ್ತೆ. ಆ್ಯನ್ ಎಲಿಫೆಂಟ್, ಆ್ಯನ್ ಅಮೇರಿಕನ್, ಆ್ಯನ್ ಇಂಜಿನಿಯರ್, ಆ್ಯನ್ ಇಂಟ್ರೆಸ್ಟಿಂಗ್, ಆ್ಯನ್ ಎಲೆಕ್ಟ್ರಿಕ್, ಆ್ಯನ್ ಆನೆಸ್ಟ್. ಸೊ ಇದಿಷ್ಟು ಸಹ ಆರ್ಟಿಕಲ್ಗೆ ರಿಲೇಟೆಡ್ ಆಗಿರ್ತಕ್ಕಂತಹ ಒಂದು ವಿಶೇಷವಾದಂತಹ ಟಿಪ್ಸ್ಗಳು. ಇವುಗಳನ್ನು ಬಳಸ್ಕೊಂಡು ಇವನ್ ಸೆಂಟೆನ್ಸ್ ಕರೆಕ್ಷನ್ಸಲ್ಲೂ ಸಹ ಯೂಸ್ ಆಗುತ್ತೆ. ಮತ್ತು ಎಲ್ಲಿ ಯಾವುದನ್ನು ಎ ಅಥವಾ ಆ್ಯನ್ ಬಳಸಬೇಕು ಅಂತಕ್ಕಂಥದ್ದಕ್ಕೆ ಕೆಲವೊಂದು ಟಿಪ್ಸ್ಗಳು ಸಹ ಇಲ್ಲಿ ಸಿಕ್ಕಿದೆ ನಿಮಗೆ. ಜೊತೆಯಲ್ಲಿ ಎಲ್ಲಿ ಅದನ್ನು ಬಳಸಬಾರ್ದು ಅನ್ನೋದು ಸಹ ಕೆಲವೊಂದು ಟಿಪ್ಸ್ ಗೊತ್ತಾಗಿದೆ. ಇದ್ರ ಬೇಸಿಸ್ ಮೇಲೆ ನೀವು ಆನ್ಸರ್ನ ಅಪ್ರೋಚ್ ಮಾಡ್ಬೋದು. ಈಗ ಎ ಆ್ಯಂಡ್ ದ ಮೂರರಲ್ಲಿ ಈಗ ಕೆಲವೊಂದು ಕೇಸಲ್ಲಿ ಫಿಲ್ಟರ್ ಮೆಥಡ್ ಅನ್ನೋಂಗೆ ಎಲ್ಲಿ ಬಳಸಬಹುದು ಅದೊಂದು, ಎಲ್ಲಿ ಬಳಸಬಾರ್ದು ಅದನ್ನು ಕೆಲವು ಟಿಪ್ಸ್ ಹೇಳಿದ್ದೀನಿ. ಆ್ಯನ್ ಎಲ್ಲಿ ಬಳಸಬಹುದು, ಎಲ್ಲಿ ಬಳಸಬಾರ್ದು ಅನ್ನೋ ಟಿಪ್ಸು. ಎಲ್ಲೆಲ್ಲಿ ಕಂಪಲ್ಸರಿ ಬರುತ್ತೆ ಮತ್ತು ಇನ್ನೆಲ್ಲಿ ಬರೋದಿಲ್ಲ. ಈ ಟಿಪ್ಸ್ಗಳ ಆಧಾರದ ಮೇಲೆ ನೀವು ಆನ್ಸರ್ನ ಗೆಸ್ ಮಾಡ್ಬೋದು. ಮೊದಲನೇದಾಗಿ ವೆರಿ ಫಸ್ಟು ಎಲ್ಲಿ ಬರುತ್ತೆ ಅನ್ನೋದು ಇರ್ತಕ್ಕಂಥದ್ದನ್ನು ಫಸ್ಟು ಗೆಸ್ ಮಾಡಿ. ಅದರ ನಂತರ ಎ ಮತ್ತು ಆ್ಯನ್ಗೆ ಬನ್ನಿ. ಎ ಮತ್ತು ಆ್ಯನ್ ವಿಶೇಷತೆ ಅಂತಂದರೆ ಆ ಡ್ಯಾಶ್ನ ನಂತರ ಅದು ಫ್ಲೂರಲ್ಲಿದ್ದರೆ ಖಂಡಿತವಾಗಿ ಆ್ಯನ್ ಬರೋಲ್ಲ, ಅದೊಂದು ಟಿಪ್ಸು. ನಂತರ ಆ ಒಂದು ಡ್ಯಾಶ್ನ ನಂತರ ವರ್ಡ್ನ ಮೊದಲನೇ ಲೆಟ್ರ್ ಕಾನ್ಸನೆಂಟ್ ಆಗಿದ್ದರೆ ಅಲ್ಲಿ ಖಂಡಿತ ಎ ಬರುತ್ತೆ, ಇನ್ ಸರ್ಟನ್ ಕೇಸಸ್ ಬಿಟ್ಟು. ಆ್ಯನ್ ಸಾಮಾನ್ಯವಾಗಿ AEIOU ಇವುಗಳು ಬಂದಾಗ ಬರುತ್ತೆ. ಇದನ್ನು ಸ್ವಲ್ಪ ಪ್ರೊನೌನ್ಸಿಯೇಷನ್ ಬೇಸಿಸ್ ಮೇಲೆ ಗೆಸ್ ಮಾಡಬೇಕು. ಈ ಟಿಪ್ಸ್ಗಳನ್ನ ಬಳಸ್ಕೊಂಡು ನೀವು ಆರ್ಟಿಕಲ್ಸ್ ಒಂದು ಟಾಪಿಕನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.